ಅನ್ನೋರೆ. ವಿಶು ವಿಶಾಖ ನಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರು. ಅವ್ರು ತಪ್ಪು ಮಾಡಿದ್ರೆ ನಾವು ಅವ್ರನ್ನ ಸರಿ ದಾರಿಗೆ ತರಬೇಕು, ಹೌದು ಅಲ್ವೋ? ನಾನು ವಿಶುಗೆ ಬೈದೆ, ಅಗತ್ಯ ಬಿದ್ರೆ ಅವನ ಧರ್ಮಾಧಿಕಾರಿ ಪದವಿಯಿಂದ ತೆಗೆದುಹಾಕಕ್ಕೂ ರೆಡಿ. ಆದ್ರೆ ನೀವು ಮಾತ್ರ ನಿಮ್ಮ ಮೊಮ್ಮಗಳಿಗೆ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ? ಇವಳು ಮಾಡ್ತಾ ಇರೋ ತಪ್ಪು ಅಂತ ನಿಮಗೆ ಅನ್ನಿಸ್ತಾನೆ ಇಲ್ವಾ? ನಿಮ್ಮ ಅತಿಯಾದ ಪ್ರೀತಿಯಿಂದಾನೇ ಇವಳು ಹಾಳಾಗಿದ್ದು. ಈಗಲೂ ನೀವು ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ವಯಸ್ಸಲ್ಲಿ ಅನುಭವದಲ್ಲಿ ನನಗಿಂತ ದೊಡ್ಡವ್ರು ನೀವು. ಇದನ್ನೆಲ್ಲ ಬೇರೆಯವರಿಂದ ಹೇಳಿಸ್ಕೊಂಡು ನೀವು ಕಲಿಬೇಕಾ? ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಮೊಮ್ಮಗಳು ಮಾಡ್ತಾ ಇರೋ ತಪ್ಪು ಅಂತ ನಿಮಗೆ ಅನ್ನಿಸ್ತಾನೆ ಇಲ್ವಾ? ವಿಶಾಖನ ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗಿ. ಅತ್ತೇನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಇವರು ಈ ಮನೆ ಹಿರಿಯರು. ಇದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ನಮಗೂ ನಾಚಿಕೆ ಆಗತ್ತೆ. ವಿಶು ಇಲ್ದಿರೋ ಟೈಮಲ್ಲಿ ವಿಶಾಖನ್ ಹೆದರಿಸಿ ಮನೆಯಿಂದ ಕಳ್ಸೋಕ್ ನೋಡ್ತಿದ್ದಾರೆ. ಲೆಟ್ ಮಿ ಸೀ. ವಿಶಾಖ, ನಾನ್ ನಿನ್ ಸಪೋರ್ಟ್ಗಿದ್ದೀನಿ, ಡೋಂಟ್ ವರಿ. ನಿನ್ನಿಂದಲೇ ಹೊಸದೇನೋ ತಲ್ಲಣ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲಿ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲಿ. ಸೆಳೆದೆ ಕಣ್ಣಲೆ ಬೆರೆತೆ ನನ್ನಲೆ, ಕಣ್ಣಲೆ ಬೆರೆತೆ ನನ್ನಲೆ.
ನೋಡಿದ್ಯಾ ವಿಶಾಖ, ವಿಶು ಊರಲ್ಲಿಲ್ಲ ಅಂತ ನಿಮ್ಮತ್ತೆ ಎಂತೆಂತ ಮಾತಾಡಿದ್ರು. ಅವ್ರು ಮಾತಾಡಿದಕ್ಕೆಲ್ಲ ತಾಳ ಬೇರೆ ಹಾಕ್ತಾಳೆ ಆ ಮುದುಕಿ. ವಿಶು ಮನೇಲಿ ಇದ್ದಿದ್ರೆ ಯಾರಾದ್ರೂ ಒಬ್ರು ಉಸಿರು ಬಿಡ್ತಾ ಇದ್ರಾ? ಬಿಡಜ್ಜಿ, ಅವ್ರು ಸರಿಯಾಗೇ ಹೇಳಿದ್ದಾರೆ. ನಾವ್ ಈ ಮನೇಲಿ ಇರೋದಕ್ಕೆ ತಾನೆ ಅವ್ರು ಹಾಗೆ ಹೇಳಿದ್ದು. ಸುಮ್ಮನೆ ಇದ್ರೆ ಸರಿ. ಈಗ ನಿನಗಿದೆಲ್ಲ ಹೇಗೆ ಅರ್ಥ ಆಗುತ್ತೆ ಹೇಳು? ನೋಡು, ನೀ ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಎಲ್ಲರ ವಿರೋಧ ಕಟ್ಕೊಂಡು ನಿನ್ನ ಪರ ವಹಿಸ್ಕೊಂಡು ಇಲ್ಲಿಗೆ ಬಂದಿರೋದು. ಅಜ್ಜಿ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ಇದು ಅವ್ರ ಮನೆ. ನಾನು ಇಲ್ಲಿಗೆ ಆಶ್ರಯ ಕೇಳ್ಕೊಂಡು ಬಂದವಳು. ಎಷ್ಟು ದಿನ ಅಂತ ಇಲ್ಲೇ ಇರೋದಕ್ಕಾಗತ್ತಾ ಹೇಳು? ನಾನೇ ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ. ಬಾರ್ಬಿಡ್ತೀನಿ ನೋಡೀಗ. ಎಲ್ಲಿಗೆ ಹೋಗ್ತೀಯ? ನೋಡು ವಿಶಾಖ, ಈಗ ನೀನಿರೋ ಪರಿಸ್ಥಿತಿನಲ್ಲಿ ವಿಶು ನಿನ್ ಬದುಕಲ್ಲಿರೋದು ತುಂಬಾ ಮುಖ್ಯ ಅನ್ನೋದನ್ನ ಮರಿಬೇಡ. ಹೋಗ್ಲಿ, ಹೇಗಾದ್ರೂ ಬದುಕ್ತೀನಿ ಅನ್ನೋದಕ್ಕೆ ನಿನ್ ತಂದೆ ತಾಯಿ ಆಶ್ರಯ ಇದೆಯಾ? ಬಂಧು ಬಳಗ ಯಾರಾದ್ರೂ ಇದ್ದಾರಾ? ಅದು ಹೋಗ್ಲಿ, ಈ ರಾಧಿಕಾ ನಿನ್ಗೆ ಆಶ್ರಯ ಕೊಡ್ತಾಳಾ? ನಿನ್ನ ಪಾಲಿಗಿದ್ದ ಎಲ್ಲಾ ಬಾಗಿಲುಗಳು ಮುಚ್ಚೋಗಿವೆ ವಿಶಾಖ. ಈಗ ನಿನ್ನ ಮುಂದೆ ಇರೋ ಒಂದೇ ಒಂದು ಆಯ್ಕೆ ಅಂದ್ರೆ ವಿಶು ಮಾತ್ರ. ಯಾರು ಏನೇ ಹೇಳಿದ್ರು ಈ ಸ್ಥಿತಿನಲ್ಲಿ ನಿನ್ನ ಪಾಲ್ಗಿರೋನು ವಿಶು ಒಬ್ಬನೇ. ಏನೇ ಯೋಚನೆ ಮಾಡ್ತಿದೀಯಾ? ವಿಕ್ರಮ್ ಅವನ್ ಸತ್ತ ಅನ್ಕೋ. ಯಾವತ್ತು ಅವನ ಹೆಸರು ಎತ್ತು ಬೇಡ ನನ್ನ ಎದುರುಗಡೆ. ನಿನ್ ಬದುಕು ವಿಷು ಇಲ್ಲ ಅಂದ್ರೆ ಹೇಗೆ ಮುಂದುವರಿಯುತ್ತೆ? ದಡ್ಡಿ, ದೇವ್ರು ನೀನು ವಿಷು ಜೊತೆಲಿ ಬದುಕೋದಿಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನ ನೀನೇನಾದ್ರೂ ಕೈ ಚೆಲ್ಲಿ ಕೂತ್ರೆ ನಾಳೆ ವಿಶಾಖ ನೀನ್ ಮಣ್ಣು ತಿನ್ನಬೇಕಾಗುತ್ತೆ. ನಿನ್ನ ಸುಖ ಸಂತೋಷನ ಅವಳಲ್ಲಿ ವಿಷು ಜೊತೆಲಿ ಇದ್ಕೊಂಡು ಹೇಗೆ ಕಿತ್ಕೋತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತಲ್ಲ. ನಿನ್ನ ಬದುಕಲ್ಲಿ ಅವಳು ಪಾಲ್ ತಗೋತಾ ಇದ್ದಾಳೆ ಕಣೆ. ನಿನಗೇನು ಅನ್ನಿಸ್ತಾನೆ ಇಲ್ವಾ? ಮನೆ ರಾಜಕುಮಾರಿ ಬೀದಿಲ್ ಬಿದ್ದಿರ್ಬೇಕು, ಬೀದಿಲಿದ್ದವಳು ರಾಜಕುಮಾರಿ ಆಗ್ಬೇಕು ಅನ್ನೋದು ಯಾವ ನ್ಯಾಯನೇ? ನಿನ್ನ ಬದುಕಲ್ಲಿ ನಿನಗಾಗ್ತಿರೋ ಅನ್ಯಾಯ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಹೇಳಿದಾಗ ನೀನು ಕೇಳಿದ್ರೆ ಈ ಮನೆ ಕಿರಿ ಸೊಸೆ ಪಟ್ಟ ವಿಷು ಹೆಂಡತಿಯಾಗಿ ಸುಖವಾದ ಸಂಸಾರ, ಸಮಾಜದಲ್ಲಿ ನಿನಗೆ ಸಿಗೋ ಗೌರವ, ಈ ಮನೆಯ ಐಶ್ವರ್ಯ, ಒಳ್ಳೆ ಬದುಕು ಎಲ್ಲ ನಿನಗೆ ಸಿಗುತ್ತೆ. ನಾನು ನಿನ್ನ ಬೆನ್ನೆಲುಬಾಗಿರ್ತೀನಿ. ರಾಧಿಕನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಬೀದಿಲಿ ಸಿಕ್ಕದವಳವಳು, ಅವಳನ್ನ ಬೀದಿಗೆ ಎಸೆದ್ರೆ ಆಯ್ತು. ಕೆರೆ ನೀರು ಕೆರೆಗೆ ಸೇರ್ತು ಅಂತ ಸುಮ್ಮನೆ ಇದ್ಬಿಡೋಣ. ನನಗೆ ತೋಚಿದ್ದೆ ನಾನು ಹೇಳಿದ್ದೀನಿ, ನೀನೇ ಯೋಚನೆ ಮಾಡು.
ಈ ಮನೇಲೆ ಇದ್ದುಕೊಂಡು ಮಹಾರಾಣಿಯಾಗಿ ನೀನ್ ಬೆರೆದಾಡ್ತಾ ಇರ್ತೀಯೋ ಇಲ್ಲ ಭಿಕ್ಷುಕಿ ತರ ಬೀದಿಗೆ ಬಿದ್ದು ಭಿಕ್ಷೆ ಎತ್ತುತ್ತೀಯೋ ಅನ್ನೋದನ್ನ ನೀನೇ ಯೋಚನೆ ಮಾಡು. ನಿನಗೆ ಬಿಟ್ಟಿದ್ದು ತೀರ್ಮಾನ ತಗೋ. छल कपट प्रपंच है, हर स्वार्थ का ये मंच है। बस छल कपट प्रपंच है, हर स्वार्थ का ये मंच है। यहाँ रक्त से मिटे है शोध, लोभ मोह काम क्रोध। यहाँ रक्त से मिटे है शोध, लोभ मोह काम क्रोध। रक्त से मिटे है शोध, लोभ मोह काम क्रोध। यहाँ दोष भी निर्दोष है, प्यार में भी रोष है। मुर्दे में भी एक जोश है, ईर्ष्या ही शब्द कोश है। ಪ್ರದೀಪ್ ಭಯ್ಯ, ಯಾವತ್ತು ಒಂದು ಡೀಲ್ನ ಒಬ್ಬನಿಗೆ ಕೊಡಬೇಕು, ಕೊಟ್ಟ ಮೇಲೆ ಅವನನ್ನು ನಂಬಬೇಕು. ಈ ಸತ್ಯನಿಗೆ ಒಂಟಿಯಾಗಿ ಬೇಟೆಯಾಡಿ ಅಭ್ಯಾಸ. ಬೇಟೆನ ಇನ್ನೊಬ್ಬನ ಜೊತೆ ಹಂಚ್ಕೊಳಕ್ ಇಷ್ಟಪಡೋನಲ್ಲ ಈ ಸತ್ಯ. ಸತ್ಯ, ಏನ್ ಹೇಳ್ತಾ ಇದೀಯ ನೀನು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಪ್ರದೀಪ್ ಭಯ್ಯ, ನನಗೆ ಕೆಲಸ ವಹಿಸಿದ ಮೇಲೆ ಸುಮ್ಮನೆ ಬಿಡ್ಬೇಕಾಗಿತ್ತು. ನಾನೇ ಕೆಲಸ ಆದ್ಮೇಲೆ ಫೋನ್ ಮಾಡಿ ಹೇಳ್ತಿದ್ದೆ. ಆದ್ರೆ ಈಗ ನನಗೆ ಗೊತ್ತಿಲ್ಲದೆ ಮತ್ತೊಬ್ರನ್ನ ಕಳ್ಸಿದ್ದೀರ. ಸತ್ಯ, ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ನಾನು ಯಾಕೆ ಇನ್ನೊಬ್ಬನ ಕಳಿಸ್ಲಿ? ಆ ಕೆಲಸ ನೀನ್ ಮಾಡ್ತೀಯ ನಂಬಿಕೆ ಬಂದ್ಮೇಲೆ ಆ ಕೆಲಸ ನಾನು ನಿನ್ಗೋಗಿಸಿದ್ದು. ನಾ ಯಾರನ್ನ ಕಳ್ಸಿಲ್ಲ. ಏನ್ ಭಯ್ಯ, ನೀವ್ ಯಾರನ್ನು ಕಳ್ಸಿಲ್ವಾ? ಇಲ್ಲ, ನಾನು ಯಾರನ್ನು ಕಳ್ಸಿಲ್ಲ. ಮತ್ತೆ ಅವನ್ಯಾರು? ಸತ್ಯ, ಅದೇನ್ ಹೇಳ್ಬೇಕು ಅಂತಿದ್ಯಾ ಕರೆಕ್ಟಾಗಿ ಹೇಳು. ಇದು ಹುಡುಗಾಟದ ವಿಷಯ ಅಲ್ಲ, ಎರಡು ತಲೆ ತೆಗೆಯೋ ವಿಷಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಮ್ಮಿಬ್ಬರು ತಲೆಗಳು ಉರುಳೋಗುತ್ತೆ. ನಿಜ ಭಯ್ಯ, ವಿಶು ಮತ್ತೆ ರಾಧಿಕನ ನಾನಲ್ಲದೆ ಮತ್ತೊಬ್ಬ ಯಾರೋ ಫಾಲೋ ಮಾಡ್ತಿದ್ದಾನೆ. ವಾಟ್? ಏನೋ ಹೇಳ್ತಾ ಇದೀಯಾ? ಹೌದು ಭಯ್ಯ, ಅವನ್ ಯಾರು, ಎಲ್ಲಿಂದ ಬಂದ ಅಂತ ನನಗೂ ಗೊತ್ತಾಗ್ತಿಲ್ಲ. ಸತ್ಯ, ಮೊದಲು ಅವನು ಯಾರು, ಎಲ್ಲಿಂದ ಬಂದಂತ ಪತ್ತೆ ಹಚ್ಚು. ನಿನ್ ಕೆಲ್ಸಕ್ಕೆ ಏನಾದ್ರೂ ಅಡ್ಡಿ ಬಂದ್ರೆ ಅವನನ್ನು ಎತ್ಬಿಡು. ಉಳಿದಿದ್ದು ನಾನು ನೋಡ್ಕೋತೀನಿ. ಬಾಯ್. है मुस्कान में, है बिस्मिल्लाह जुबान में। अशुद्धियां है ज्ञान में, मतलब है हर बयान में।
ವಿಶು ಮತ್ತೆ ರಾಧಿಕನ್ನ ನಾನು ಎತ್ತಬೇಕು ಅಂತ ಅನ್ಕೊಂಡ್ರೆ ಇವನ್ ಯಾರೋ ಅಡ್ಡ ಬರ್ತಿದಾನಲ್ಲ. ಇರ್ಲಿ, ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಎಸ್. हेलो। रक्त से मिटे है शोध लोभ मोह काम क्रोध, रक्त से मिटे है शोध लोभ मोह काम क्रोध। रक्त से मिटे है शोध लोभ मोह काम क्रोध, रक्त से मिटे है शोध लोभ मोह काम क्रोध। छल कपट प्रपंच है, स्वार्थ का ये मंच है। छल कपट प्रपंच है, स्वार्थ का ये मंच है। Zombies. What? Rumba, 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 da. Rumba, rumba, da. Rumba, 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 da. Rumba, rumba, da. Gonna man, gonna rock you down to the way. Here's the one gonna shake your body. It's a